ಪ್ರಧಾನಿ ಶೇಖ್ ಹಸೀನಾಗೆ ಬಿಗ್ ಶಾಕ್ ಎದುರಾಗಿದೆ. ಸಾಮೂಹಿಕ ಕಗ್ಗೊಲೆಗೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟಿದ್ರ ಶೇಖ್ ಹಸೀನಾ. ಸಾಮೂಹಿಕ ಕಗ್ಗೊಲೆಗೆ ಆದೇಶ ಕೊಟ್ಟಿದ್ದೇ ಶೇಖ್ ಹಸೀನಾ ಅವರ ಅನ್ನುವಂತ ಪ್ರಶ್ನೆ ಇದೆ. ಈ ಅನುಮಾನಗಳು ಹುಟ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ಕಾರಣಗಳಿದಾವೆ. ತನಿಖಾ ವರದಿಯಿಂದಲೇ ಸ್ಫೋಟಕ ಮಾಹಿತಿ ಈಗ ಬಹಿರಂಗ ಆಗಿದೆ. ವಿದ್ಯಾರ್ಥಿಗಳು ದಂಗೆ ಏಳೋದಕ್ಕೆ ಒಂದು ಕಾರಣ ಇತ್ತು. ಅವರು ದಂಗೆ ಎದ್ದಂತ ಸಂದರ್ಭದಲ್ಲಿ ಹತ್ತಿಕ್ಕೋದಕ್ಕೆ ಅಂತ ಸೇನೆಗೆ ಸೂಚನೆ ಕೊಟ್ಟಿದ್ರು ಮಾಜಿ ಪ್ರಧಾನಿ ಎನ್ನಲಾಗ್ತಾ ಇದೆ. ಈ ದಂಗೆಯಲ್ಲಿ 1,500 ಜನರು ಸಾವನ್ನಪ್ಪಿದ್ದಾರೆ, 25,000 ಜನರಿಗೆ ಗಾಯಾಳುಗಳಾಗಿದ್ದಾರೆ. ಕಳೆದ ವರ್ಷ ಸರ್ಕಾರದ ವಿರುದ್ಧ ಈ ವಿದ್ಯಾರ್ಥಿಗಳು ದಂಗೆ ಎದ್ದಿದ್ರು. ದಂಗೆ ಹತ್ತಿಕ್ಕೋದಕ್ಕೆ ಸಾಧ್ಯವಾಗದೆ ಭಾರತಕ್ಕೆ ಶೇಖ್ ಹಸೀನಾ ಓಡ್ ಬಂದಿದ್ರು. ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತೇ ಇದೆ. ಭಾರತ ಅವರಿಗೆ ಆಶ್ರಯವನ್ನು ಕೊಟ್ಟಿದೆ. ಇದೀಗ ಶೇಖ್ ಹಸೀನಾ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ ಇವೆಲ್ಲ ಮಾಹಿತಿಗಳು ಉಲ್ಲೇಖ ಆಗಿರೋದು. ವಿಚಾರಣೆನೂ ಕೂಡ ನಡೀತಾ ಇದೆ. ಮಾನವೀಯತೆ ವಿರುದ್ಧ ಅಪರಾಧ ಕೇಸ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಮಾನವೀಯತೆಯನ್ನೇ ಮರ್ತಿದ್ರು ಮಾಜಿ ಪ್ರಧಾನಿ ಅಂತ ಬಾಂಗ್ಲಾದೇಶದ ಟಿವಿಯಲ್ಲಿ ವಿಚಾರಣೆಯ ನೇರ ಪ್ರಸಾರ ಹೋಗ್ತಾ ಇದೆ. 81 ಸಾಕ್ಷಿಗಳ ಸಮೇತ ವಿಚಾರಣೆ ಆರಂಭಿಸಿರೋದು ನ್ಯಾಯಾಲಯ. ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ಕೋರ್ಟ್ನಲ್ಲಿ ನೋಡಿ, ಅಲ್ಲಿನ ಬಾಂಗ್ಲಾದೇಶದ ಮಾಜಿ ಪ್ರಧಾನಿಯೇ ಈಗ ತನಿಖೆಗೆ ಒಳಪಟ್ಟಿರುವಂಥದ್ದು. ವಿದ್ಯಾರ್ಥಿ ದಂಗೆಯನ್ನ ಹತ್ತಿಕ್ಕೋದಕ್ಕೆ ಅಂತ ಇವರೇ ಎಲ್ಲದೂ ಈ ರೀತಿಯಾಗಿ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರ ಅಂತ. ಯಾಕೆಂದ್ರೆ ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ 1,500 ಜನ ಮೃತಪಟ್ಟಿದ್ದಾರೆ, 25,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ನೇರ ಕಾರಣ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾನ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ದಂಗೆ ಏಳೋದಕ್ಕೆ ಅನೇಕ ಕಾರಣಗಳಿದ್ವು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಅವ್ರ ಮನೆಗೆ ನುಗ್ಗಿದ್ರು, ಬಂಗ್ಲೆಗೆ ನುಗ್ಗಿದ್ರು, ಐಷಾರಾಮಿ ಜೀವನ ಏನು ಮಾಡ್ತಾ ಇದ್ರು ಶೇಖ್ ಹಸೀನಾ ಹೆದರ್ಕೊಂಡು ಭಾರತಕ್ಕೆ ಬರೋ ರೀತಿಯಾಗಾಯಿತು. ಬಂಗ್ಲೆ ಎಲ್ಲ ಯಾವ ರೀತಿಯಾಗಿ ಧ್ವಂಸ ಮಾಡಿದ್ರು ಅವೆಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಾ. ಹೆಂಗಿತ್ತು ಬಾಂಗ್ಲಾದೇಶದ ಪ್ರಧಾನಿ ಅಂದರೆ ಆಗ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಮನೆಯ ಪರಿಸ್ಥಿತಿ ಅನ್ನೋದನ್ನು ಕೂಡ ನೀವು ಗಮನಿಸಿದ್ರಿ. ಬಟ್ ಇದೆಲ್ಲದಕ್ಕೂ ಕೂಡ ಕಾರಣ ಸಾಮೂಹಿಕವಾಗಿ ಕಗ್ಗೊಲೆ ಆಗಬೇಕು ಅಂತೇಳಿ ಶೇಖ್ ಹಸೀನಾನೇ ಒಂದು ಸಂದೇಶ